ನಾನು ಹೇಳಿದಾಗೆ ಈ ದಿನ ಬಹಳ ಮುಖ್ಯವಾದಂಥ ಪದಗಳು ಈ ಎಕ್ಸಾಮ್ ದೃಷ್ಟಿಯಿಂದ. ಯಾವುದು ಅಂದರೆ ಈ ತಿದ್ದುಪಡಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಯಾವಾಗ ತಿದ್ದುಪಡಿ ಆಯಿತು, ಮತ್ತು ತಿದ್ದುಪಡಿ ಉದ್ದೇಶ ಏನು, ಮತ್ತು ಇದು ಇಲ್ಲಿರ್ತಕ್ಕಂಥ ಶಾಸನಬದ್ಧ ಸದಸ್ಯರು ಅಂದರೆ ಯಾರು, ಶಾಸನಬದ್ಧ ಸದಸ್ಯರು ಅಂತ ಏನಿದು, ಶಾಸನ ಅಂದರೆ ಏನು, ಮತ್ತು ಯಾಕೆ ಶಾಸನಬದ್ಧ ಸದಸ್ಯರು ಅಂತ ಕರಿತೀವಿ ಅನ್ನೋದೊಂದು. ಜೊತೆಗೆ ಜನಾಧಿಕಾರ ಅನ್ನೋ ಪದವನ್ನು ಬಳಸ್ತಾರೆ. ಜನಾಧಿಕಾರ ಇಡೀ ವ್ಯವಸ್ಥೆ ಅಥವಾ ಇಡೀ ಪಂಚಾಯಿತಿಯ ಪೂರ್ಣ ಸ್ವರೂಪ ಈ ಪದದ ಮೇಲಿದೆ, ಜನಾಧಿಕಾರ. ನಂತರ ಈ ಆಯ್ಕೆ ವಿಧಾನ, ಜನಾಧಿಕಾರ ಬರಬೇಕಾದ್ರೆ ಈ ಜನಾಧಿಕಾರಕ್ಕೆ ಆಯ್ಕೆ ಹೇಗೆ ಅನ್ನೋದು. ಜೊತೆಗೆ ಈ ಆಯ್ಕೆಯಿಂದ ವಿಕೇಂದ್ರೀಕರಣ ಅನ್ನೋ ಪದಕ್ಕೆ ನಾವು ಸರಿಯಾದ ಅರ್ಥವನ್ನು ತಿಳ್ಕೋಬೇಕು. ಮತ್ತು ಈ ವಿಕೇಂದ್ರೀಕರಣ ಅಂತಕ್ಕಂಥದ್ದು ಯಾವುದರಲ್ಲಿ ವಿಕೇಂದ್ರೀಕರಣ, ಅಧಿಕಾರದಲ್ಲಿ ವಿಕೇಂದ್ರೀಕರಣ. ಮತ್ತು ಇದನ್ನು ನಾವು ಅಂದಿನಿಂದ ಸ್ಥಳೀಯ ಸರ್ಕಾರಗಳು ಅಂತಕ್ಕಂಥ ವಿಚಾರಕ್ಕೆ ಬಂದ್ಬಿಡ್ತೇವೆ. ಇಷ್ಟು ಅಂಶಗಳನ್ನು ಕುರಿತು ಇವತ್ತು ನಾವು ಈ ಎಕ್ಸಾಮ್ ದೃಷ್ಟಿಯಿಂದ ತಿಳ್ಕೊಳ್ಳೋದು. ಮೊದಲು ತಿದ್ದುಪಡಿ ಅಂದರೆ ಏನು ಅನ್ನೋ ವಿಚಾರ ಬರುತ್ತೆ. ಈಗಾಗಲೇ ನಾವೇನು ಮಾಡಿದ್ದೀವಿ ಅಂದರೆ ನಮ್ಮ ದೇಶದ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಒಂದು ಚೌಕಟ್ಟನ್ನು ಮಾಡ್ಕೊಂಡಿದ್ದೀವಿ. ಒಂದು ಕಾನೂನುಗಳು ಇರ್ತಕ್ಕಂಥ ಒಂದು ವರ್ಕ್ ಮಾಡ್ಕೊಂಡಿದ್ದೇವೆ. ಅದನ್ನೇ ನಾವು ಸಂವಿಧಾನ